6 2 BHK and 1 4 BHK ಫ್ಲಾಟ್ ಇರೋ ಬಿಲ್ಡಿಂಗು. ಸೊ G+4 ಮನೆ ಕಟ್ಟಿದ್ದೀವಿ. 2 ಮನೆಗಳಿದೆ, ವಿಶಾಲವಾಗಿರೋ ಹಾಲ್ ಕೊಟ್ಟಿದ್ದೀವಿ. ಇವಾಗ ಇದರಲ್ಲಿ ಟೋಟಲ್ 4 ಬೆಡ್ರೂಮ್ ಇದೆ. ಟೀಕುಡ್ ಕ್ವಾಲಿಟಿ ನೀವು ಚೆಕ್ ಮಾಡ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಮೇನ್ ಡೋರ್ಸ್ಗೂ ಟೀಕುಡ್, ತುಂಬಾ ಡೀಸೆಂಟ್ ಆಗಿ ಎಲಿಗೆಂಟ್ ಆಗಿರೋ ಕಿಚನ್ ಕೊಟ್ಟಿದ್ದೀವಿ. ಇಷ್ಟು ವಿಶಾಲವಾಗಿ ಯಾರು ಬಾಲ್ಕನಿನ ಕೊಡಲ್ಲ. ಆಂಕರ್ ರೋಮಾ ಸ್ವಿಚಸ್ ಮೆಕ್ಯಾನಿಸಮ್ ಇರಿಂದ ಹೈ ಎಂಡ್ ಆಗಿರುತ್ತೆ. ಒಂದೊಂದು ಚಿಕ್ಕ ಚಿಕ್ಕ ವಿಷಯದಲ್ಲೂ ಇಂಪಾರ್ಟೆಂಟ್ ಕೊಟ್ಟು ಮನೆ ಕಟ್ತೀವಿ. 1550 ರೂಪಾಯಿಂದ ಆಕ್ಚುಲಿ ಸ್ಟಾರ್ಟ್ ಆಗುತ್ತೆ ನಮ್ದು. ಅಂದ್ರೆ ಚದರ 1,55,000 ರೂಪಾಯಿ ಪರ್ ಚದರಕ್ಕೆ. ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಅಲ್ಲಿ ಕೊಟೇಶನ್ ತಗೊಂಡ್ ನೋಡಿ, ಬರೀ 35 ಲಕ್ಷ ರೂಪಾಯಿ ಇದ್ದು 30-40 ಸೈಟ್ ಇದ್ರೆ ಡ್ಯೂಪ್ಲೆಕ್ಸ್ ಮನೆ ಕಟ್ಕೊಡ್ತೀವಿ. ಇಡೀ ಬೆಂಗಳೂರಲ್ಲೇ ಫಸ್ಟ್ ನಾವೇ ತಂದಿದ್ದು ಕಾನ್ಸೆಪ್ಟ್ 1550 ರೂಪಾಯಿಗೆ ಮನೆ ಕಟ್ಟಕ್ಕಾಗತ್ತೆ ಅಂತ ಹೇಳ್ಬಿಟ್ಟು. ವೆಲ್ಕಮ್ ಟು ಅವರ್ ಪ್ರಾಜೆಕ್ಟ್ ರಿಯಾಜಸ್ ಗೋಲ್ಡನ್ ಕೀ. ಬನ್ನಿ, ವೆಲ್ಕಮ್. ಸೊ ಇದು ಬಂದು ಆ್ಯಕ್ಚುಲಿ 40-60 ಪ್ರಾಪರ್ಟಿರಲ್ಲಿ ಕಟ್ಟಿರೋ 6 2 BHK ಆ್ಯಂಡ್ 1 4 BHK ಫ್ಲ್ಯಾಟ್ ಇರೋ ಬಿಲ್ಡಿಂಗು. ಸೊ G+4 ಮನೆ ಕಟ್ಟಿದ್ದೀವಿ. ಬನ್ನಿ, ಮನೆಯ ಮಾಹಿತಿ ಕಂಪ್ಲೀಟಿ ತಿಳಿಸ್ಕೊಡ್ತೀನಿ. ಪ್ಲಸ್ 6 to 8 ಕಾರ್ವರೆಗೂ ಪಾರ್ಕ್ ಮಾಡ್ಬೋದು. ಆ ಥರ ಒಂದು ಪ್ಲ್ಯಾನ್ ಮಾಡಿ ಮನೆ ಕಟ್ಟಿದ್ದೀವಿ. ಪಾರ್ಕಿಂಗ್ ವಿಶಾಲವಾಗಿದೆ, ಮಧ್ಯದಲ್ಲಿ ಎಲ್ಲೂ ಪಿಲ್ಲರ್ ಕೊಡಲಿಲ್ಲ. ಪಿಲ್ಲರ್ ಕೊಟ್ಟರೆ ನಿಮಗೆ ಕಾರ್ ಪಾರ್ಕಿಂಗ್ಗೆ ಕಂಜೆಸ್ಟೆಡ್ ಆಗಿರುತ್ತೆ ಅಂತೇಳ್ಬಿಟ್ಟು ಆದಷ್ಟು ಪಿಲ್ಲರ್ನ ಸೈಡ್ಸಲ್ಲಿ ಲೋಡ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಮಾಡಿದ್ದೀವಿ. ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. 2 ಫ್ಲ್ಯಾಟ್ ಕೊಟ್ಟಿದ್ದೀವಿ 2 BHK 1 ಫ್ಲೋರಲ್ಲಿ ಅಂತ ಹೇಳ್ಬಿಟ್ಟು. 2 ಮನೆಗಳಿದೆ. ಬನ್ನಿ, ಖಂಡಿತ ಫಸ್ಟ್ ಒಂದು ಮನೆ ಟ್ರೈ ಮಾಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಡೋರ್ ಫ್ರೇಮು ಟೀಕುಡ್ಡು ಗಾನಾ ಟೀ ಕೊಟ್ಟಿದ್ದೀವಿ. ಸೊ ಟೀಕುಡ್ ಡಿಸೈನ್ಸ್ ನೋಡ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು, ತುಂಬ ಎಲಿಗೆಂಟಾಗಿ. ಸೊ 2 BHK ಮನೆ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ವಿಶಾಲವಾಗಿರೋ ಹಾಲ್ ಕೊಟ್ಟಿದ್ದೀವಿ. ಮತ್ತು 2 ಬೆಡ್ರೂಮ್ ಇದೆ. ಫಸ್ಟ್ ಬೆಡ್ರೂಮು ಕಾಮನ್ ಟಾಯ್ಲೆಟ್ ಈ ಕಡೆ ಇದೆ. ಸೊ ಇದೊಂದು ಬೆಡ್ರೂಮು, ಮತ್ತು ಈ ಕಡೆ ಇರೋ ಬೆಡ್ರೂಮ್ ಬಂದ್ಬಿಟ್ಟು ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಸೊ ಕಿಚನಲ್ಲಿ ನೀವು ನೋಡ್ಬೋದು, ಇವಾಗ ಸಾಮಾನ್ಯವಾಗಿ ಇದರಲ್ಲಿ ಕೊಟ್ಟಿರೋ ಫ್ಲೋರ್ ಟೈಲ್ಸ್ ಬಂದ್ಬಿಟ್ಟು ಗ್ಲಾಸಿ ಟೈಲ್ಸು, ಇದರಲ್ಲಿ ಬಂದ್ಬಿಟ್ಟು ಮ್ಯಾಟ್ ಫಿನಿಶ್ ಕೊಟ್ಟಿದ್ದೀವಿ ನಾವು. ಮತ್ತು ನಮಗೆ ಆಗಿರೋ ಇದು ಕಿಚನ್ ಬಂದಿರೋ ಔಟ್ಕಮ್ಮು ನೋಡಿ, ತುಂಬ ಡೀಸೆಂಟಾಗಿ ಎಲಿಗೆಂಟಾಗಿರೋ ಕಿಚನ್ ಕೊಟ್ಟಿದ್ದೀವಿ. ಫ್ರಂಟ್ ಸೈಡ್ ಇರೋ ಪೋರ್ಷನ್ನು. ಸೊ ಈ ಮನೆ ಔಟ್ಕಮ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಸೊ ಇದೊಂದು ಬೆಡ್ರೂಮು ಮತ್ತು ಇಲ್ಲೊಂದು ಬೆಡ್ರೂಮು, ಎರಡಕ್ಕೂ ಟಾಯ್ಲೆಟ್ ಅಟ್ಯಾಚ್ಡ್ ಆಗಿದೆ. ಪ್ಲಸ್ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ ಇದರಲ್ಲಿ 3 ಟಾಯ್ಲೆಟ್ ಇದೆ ಆ್ಯಕ್ಚುಲಿ ಈ ಫ್ಲ್ಯಾಟ್ರಲ್ಲಿ. ಮತ್ತು ಕಿಚನು, ಯುಟಿಲಿಟಿ, ಮತ್ತು ಇಲ್ಲಿ ಬಂದರೆ ನಿಮಗೆ ಬಾಲ್ಕನಿ. ಸೊ ಈ ಬಾಲ್ಕನಿ ಸೈಜ್ರಲ್ಲಿ ಮೋಸ್ಟ್ ಜಾಗದಲ್ಲಿ ಕಿಚನ್ ಇರುತ್ತೆ. ಇಷ್ಟು ವಿಶಾಲವಾಗಿ ಯಾರು ಬಾಲ್ಕನಿನ ಕೊಡಲ್ಲ. ಎಷ್ಟು ದಿನ ಟೈಮ್ ತಗೊಂಡ್ರಿ ಸರ್? ಏನು ಸೈಜ್? ಆಲ್ಮೋಸ್ಟ್ ಒಂದು 16 months ಆಯ್ತು ಮೇಡಮ್. 16 months. ಸೈಜ್ ಏನಿದೆ? ಸೈಜ್ 40-60 ಇದೆ. ಸೊ ಸುಮಾರು 16 ತಿಂಗಳಲ್ಲಿ ಮನೆ ವರ್ಕ್ ಮುಗಿಸ್ಕೊಟ್ಟಿದ್ದೀರಾ. ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ಸ್ ಎರಡೂ ನೀವೇ ಮಾಡಿರೋದು? ಟೋಟಲ್ ನಾವೇ ಮಾಡಿರೋದು, ಇನ್ಕ್ಲೂಡಿಂಗ್ ಇಂಟೀರಿಯರ್ಸ್. ಯಾಕಂದರೆ ಇಂಟೀರಿಯರ್ಸ್ಗೆ ಸಾಮಾನ್ಯವಾಗಿ 2 to 3 ತಿಂಗಳು ಹಿಡಿಯುತ್ತೆ. ಪ್ರಾಜೆಕ್ಟ್ ದೊಡ್ಡದಾಗಿರೋದ್ರಿಂದ ಟೈಮ್ ತೊಗೊಳುತ್ತೆ. ಪ್ಲಸ್ ಕ್ಲೈಂಟ್ ಅವೈಲಬಿಲಿಟಿನೂ ಇದೆ. ಪ್ಲಸ್ ಇಲ್ಲಿ ಹೆಂಗಂದರೆ ಏರಿಯಾ ಸ್ವಲ್ಪ ಸೆನ್ಸಿಟಿವ್ ಏರಿಯಾ. ಹೆಂಗಂದರೆ ನಾವು ಬೆಳಗ್ಗೆ 6 ಗಂಟೆ ಬೆಳಗಿನ ಜಾವ ಬಂದು ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲಿ 9 ಗಂಟೆ ಆದಮೇಲೆ ಕೆಲಸ ಮಾಡಬೇಕು. ಸಾಯಂಕಾಲ 6 ಗಂಟೆ ಮೇಲೆ ಕೆಲಸ ಮಾಡಬಾರ್ದು. ಅಕ್ಕಪಕ್ಕದಲ್ಲಿರೋರು ಸ್ವಲ್ಪ ಕಾಂಪ್ಲಿಕೇಟೆಡು. ಸೊ ಅದರಿಂದ ಆ ಟೈಮ್ರಲ್ಲೇ ಕೆಲಸ ಮಾಡುವಾಗ ನಿಮಗೆ ರಿಸ್ಟ್ರಿಕ್ಷನ್ ಇದ್ದಾಗ ಪ್ರೋಗ್ರೆಸ್ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ದೇವ್ರ ದಯದಲ್ಲಿ ಬಿಲ್ಡಿಂಗ್ ತುಂಬ ಚೆನ್ನಾಗಿ ಬಂದಿದೆ, ಎಲಿಗೆಂಟಾಗಿದೆ. ಈ ರೇಟಿಗೆ ಈ ಥರ ಒಂದು ವಿಶಾಲವಾಗಿರೋದು ಮನೆ ಕಟ್ಟಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಬರೋರೆಲ್ಲ ಅದೇ ಕೇಳೋದು ನಮಗೂ. 1650 ರೂಪಾಯಿಗೆ ಈ ಥರ ಒಂದು ಕ್ವಾಲಿಟಿ ಮನೆ ಕಟ್ಟಕ್ಕಾಗತ್ತೆ ಅಂತ ಹೇಳ್ಬಿಟ್ಟು 1550 ರೂಪಾಯಿಂದ ಆ್ಯಕ್ಚುಲಿ ಸ್ಟಾರ್ಟ್ ಆಗುತ್ತೆ ನಮ್ಮದು. ಎಲ್ಲರೂ 1650 ಅಂತ ತಿಳ್ಕೊಂತಾರೆ. ಇಲ್ವೇ ಇಲ್ಲ. ಎಕ್ಸಾಕ್ಟ್ಲಿ ಪರ್ ಸ್ಕ್ವೇರ್ ಫೀಟ್ 1550 ಎಕ್ಸಾಕ್ಟ್ಲಿ. ಅಂದರೆ ಚದರ 1,55,000 ರೂಪಾಯಿ ಪರ್ ಚದರಕ್ಕೆ. ಇವಾಗ ನಿಮ್ಮ ಹತ್ರ 35 ಲಕ್ಷ ರೂಪಾಯಿ ದುಡ್ಡಿದ್ದು ಏನಪ್ಪ ಮಾಡೋದು, ಹೆಂಗೆ ಮನೆ ಕಟ್ಟೋದಂತ ಒಂದು ಯೋಚನೆ ಹೇಳಿದರೆ, G+1 ಡೂಪ್ಲೆಕ್ಸ್ ಮನೆಗೆ ಬೆಂಗಳೂರು ಪೂರ್ತಿ ಹುಡುಕಿದ್ರೆ ನಿಮಗೆ 45 ಲಕ್ಷ 48 ಲಕ್ಷ 50 ಲಕ್ಷ ಅಂತ ಕೊಟೇಶನ್ ಕೊಡ್ತಾರೆ. ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನಲ್ಲಿ ಕೊಟೇಶನ್ ತೊಗೊಂಡು ನೋಡಿ, ಡೂಪ್ಲೆಕ್ಸ್ ಮನೆ ಇಲ್ಲ G+1 ಕೆಳಗಡೆ ಬಾಡಿಗೆ ಕೊಡಬೇಕು, ಮೇಲೆ ನಾವಿರ್ಬೇಕಂದಾಗ ಬರೀ 35 ಲಕ್ಷ ರೂಪಾಯಿಗೆ ಮನೆ ಕಟ್ಕೊಡ್ತೀವಿ. ಇವಾಗ ನೀವು ನೋಡ್ತಿರೋದು 2nd ಫ್ಲೋರ್ ಫ್ಲ್ಯಾಟು. ಸೊ ಇದು ಬಂದ್ಬಿಟ್ಟು ಓನರ್ಸ್ ಫ್ಲ್ಯಾಟು, 4 BHK ಮನೆ. ಸೊ ಇದು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ವಿಶಾಲವಾಗಿರೋ ಹಾಲು, ಟೀಕುಡ್ ಕೊಟ್ಟಿದ್ದೀವಿ. ಡೋರ್ ಬಂದ್ಬಿಟ್ಟು ಗಾನಾ ಟೀಕು. ಸೊ ಟೀಕುಡ್ ಅಂದಾಗ ಎಲ್ಲರಿಗೂ ನಮ್ಮ ಇಂಡಿಯನ್ಸ್ಗೆ ಒಂದು ಎಕ್ಸ್ಟ್ರಾ ಲವ್ ಇರುತ್ತೆ, ಅದು ಹೇಳಿದ್ರೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಟೀಕುಡ್ ಕ್ವಾಲಿಟಿ ನೀವು ಚೆಕ್ ಮಾಡ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಗಾನಾ ಟೀಕ್ ಅಂದಾಗ ಇದ್ರದ್ದು ಗ್ರೈನ್ಸ್ ಆ್ಯಕ್ಚುಲಿ ಇದರಲ್ಲಿ ಏನು ಬರ್ತದೋ ಇದೇ ಆ್ಯಕ್ಚುಲಿ ಎಲಿಗೆನ್ಸ್ ಇದಕ್ಕೆ. ಸೊ ಇದ್ರದ್ದು ನೀವು ಥಿಕ್ನೆಸ್ ಹೆಂಗಿದೆ ಅಂತ ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾರೆ, ಕಡಿಮೆ ರೇಟಿಗೆ ಮನೆ ಕಟ್ಟಿದ್ರೆ ಕ್ವಾಲಿಟಿ ಎಲ್ಲೋ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು. ಕ್ವಾಲಿಟಿ ಹೆಂಗಿದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಇದಕ್ಕಾದರೆ ಬೆಟ್ರಾಗಿ ಏನಾದರೂ ಬೇಕನ್ನೋದು. ಎಲ್ಲ ಮೇನ್ ಡೋರ್ಸ್ಗೂ ಟೀಕುಡ್ಡೇ ಬಳಸಿದ್ದೀರಾ. ಸೊ ಇದು ಮನೆಯಲ್ಲಿ ಎಷ್ಟು ರೂಮ್ಸ್ ಇದೆ ಸರ್? ಇವಾಗ ಇದರಲ್ಲಿ ಟೋಟಲ್ 4 ಬೆಡ್ರೂಮ್ ಇದೆ. 3 ಬೆಡ್ರೂಮ್ರಲ್ಲಿ ಟಾಯ್ಲೆಟ್ ಅಟ್ಯಾಚ್ಡ್ ಆಗಿದೆ, ಒಂದರಲ್ಲಿ ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದೀವಿ.
ಸರ್ ಇವಾಗ ನಿಮ್ಮ ಕಂಪನಿ ಎಷ್ಟು ವರ್ಷದಿಂದ ಮಾಡ್ತಿರೋಂಥದ್ದು? ಆ್ಯಕ್ಚುಲಿ ನಾವು ಬಿಸ್ನೆಸ್ಸಲ್ಲಿ ಕನ್ಸ್ಟ್ರಕ್ಷನಲ್ಲಿ 2009 ಇದ್ದೀವಿ. ಬಟ್ ಅಫಿಷಿಯಲ್ ಆಗಿ ಸ್ಟಾರ್ಟ್ ಮಾಡಿದ್ದಂದ್ರೆ 4 years. ಅಫಿಷಿಯಲ್ ಅಂದರೆ ಕಂಪನಿ ಎಸ್ಟಾಬ್ಲಿಷ್ಮೆಂಟ್ ಅಂತ ಒಂದು ತೊಗೊಂಬಂದು GST ನಂಬರ್ ತೊಗೊಂಡು ಇದೆಲ್ಲ ಮಾಡಿದ್ದು 4 ವರ್ಷದಿಂದ ಮಾಡ್ತಿದ್ದೀವಿ. ನಿಮ್ಮ ಹತ್ರ ಬರೀ 25 ಲಕ್ಷ ರೂಪಾಯಿ ಇದೆ ಮನೆ ಕಟ್ಟಬೇಕಾದ್ರೆ ಖಂಡಿತ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಟ್ರೈ ಮಾಡಿ. 30-40 ಸೈಟು ಬೆಂಗಳೂರಲ್ಲಿದ್ದು ಬರೀ 25 ಲಕ್ಷ ರೂಪಾಯಿ ಇದ್ದರೆ ಗ್ರೌಂಡ್ ಫ್ಲೋರ್ ಸೂಪರಾಗಿ ಕಟ್ಕೊಡ್ತೀವಿ ನಿಮಗೆ. ಸರ್ ಮಿನಿಮಮ್ ಅಂದ್ರೆ ಎಷ್ಟು ದಿನದಲ್ಲಿ ನೀವು ನಮಗೆ ಕೆಲಸ ಮುಗಿಸ್ಕೊಡ್ತೀರಾ ಮಿನಿಮಮ್? ಅಥವಾ ಇವಾಗ G+ ಓನ್ಲಿ ಗ್ರೌಂಡ್ ಫ್ಲೋರ್ ಅಂದರೆ 4 months ತೊಗೊತೀವಿ. G+1 ಗ್ರೌಂಡು ಫಸ್ಟ್ ಡೂಪ್ಲೆಕ್ಸ್ ಮನೆ ಅಂದರೆ 6 ತಿಂಗಳು, G+2 ಅಂದರೆ 8 ತಿಂಗಳು, G+3 ಅಂದರೆ 10 ತಿಂಗಳು. ಸೊ ಆ ಥರ ವರ್ಕ್ ಸ್ಕೋಪ್ ಯಾವ ಥರ ಇರುತ್ತೋ ಆ ಥರ ವರ್ಕ್ ಎಕ್ಸ್ಟೆಂಡ್ ಆಗುತ್ತೆ ಟೈಮ್ ಆ್ಯಕ್ಚುಲಿ. ಸರ್ ಇವಾಗ ಪ್ರೆಸೆಂಟ್ ಎಲ್ಲೆಲ್ಲಿ ಪ್ರಾಜೆಕ್ಟ್ಸ್ ನಡೀತಾ ಇದೆ? ಹಲವಾರು ಕಡೆ ನಡೀತಿದೆ. ಓಕೆ. ಸೊ ಕಸ್ಟಮರ್ ಯಾವ ಥರ ಹ್ಯಾಪಿ ಇದ್ದಾರೆ ಸರ್? ಇಡೀ ಬೆಂಗಳೂರಲ್ಲೇ ಫಸ್ಟು ನಾವೇ ತಂದಿದ್ದು ಕಾನ್ಸೆಪ್ಟು 1550 ರೂಪಾಯಿಗೆ ಮನೆ ಕಟ್ಟೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಮನೆ ಕಟ್ಟೋದಂದರೆ ಆಗದಾಗಿರೋ ವಿಷಯ ತಿಳ್ತಿರುವಾಗ ಒಂದು ಸಮಯದಲ್ಲಿ ಬರೀ 35 ಲಕ್ಷ ರೂಪಾಯಿಗೆ ಮನೆ ಸಿಗುತ್ತೆ ಅಂತ. ಯಾಕಂದರೆ ನೀವು ಒಂದು ಎಲ್ಲಾದರೂ ಔಟ್ಸ್ಕಟ್ಸ್ ಹೋಗ್ತಿದ್ರೆ ನೀವು ನೋಡಿ ಹೋರ್ಡಿಂಗ್ಸ್ ಎಲ್ಲ ಇರುತ್ತೆ ದೊಡ್ಡದಾಗಿ, ಓನ್ಲಿ 2.9 crore, ಓನ್ಲಿ 1.9 crore ಅಂತ ಹೇಳ್ಬಿಟ್ಟು 2 BHK ಫ್ಲ್ಯಾಟ್ ಅಪಾರ್ಟ್ಮೆಂಟ್ರಲ್ಲಿ ಬಂದ್ಬಿಟ್ಟು 1.9 crore ಸೇಲ್ ಮಾಡ್ತಾರೆ. ನಾನು ಹೇಳೋದೇನೆಂದರೆ ನಿಮ್ಮ ಹತ್ರ ಲ್ಯಾಂಡ್ ಇದ್ದರೆ 35 ಲಕ್ಷ ರೂಪಾಯಿಗೆ ಮನೆ ಕಟ್ಕೊಡ್ತೀನಿ. ಬೆಂಗಳೂರಲ್ಲಿ ಯಾರಿದ್ದಾರೆ ಇಷ್ಟೊಂದು ಓಪನ್ ಆಗಿ ಹೇಳೋಕ್ಕೆ? ಅದೇ ನಾನು ಕೇಳೋದು ಒಂದೇ ವಿಷಯ. ಸೊ ನೀವು ಆ್ಯಕ್ಚುಲಿ ಇವಾಗ ನೀವು ನೋಡಿದ್ದೆಲ್ಲ ಮನೆ ನೋಡಿದ್ದೀರಾ, ಎಲೆಗೆನ್ಸಿ ನೋಡಿದ್ದೀರಾ, ತುಂಬ ಹೆಣ್ಮಕ್ಳಿಗೆ ಇಷ್ಟ ಆಗೋ ಜಾಗ. ಹೆಣ್ಮಕ್ಳು ಅಂತೇಳಿ ಗಂಡು ಮಕ್ಕಳು ಅಡುಗೆ ಮಾಡ್ತಾರೆ, ಅದಕ್ಕೆ ಅಫೆಂಡೆಡ್ ಆಗಬೇಡಿ ದಯವಿಟ್ಟು. ಸೊ ಮೋಸ್ಟ್ಲಿ ಚಿಕ್ಕದಾಗಿ ಎಲಿಗೆಂಟಾಗಿ ಯಾವ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದು ಎಂಟೈರ್ಲಿ ಕ್ಲೈಂಟ್ಗೆ ಹೋಗುತ್ತೆ ಕ್ರೆಡಿಟ್. ಇಷ್ಟು ಸುಂದರವಾಗಿದೆ ಅಂದರೆ ಕ್ಲೈಂಟ್ ಕೇಳಿದ್ದು ನನಗೆ ಹಿಂಗೆ ಬೇಕು, ಈ ಥರ ಟೈಲ್ಸೇ ಬಳಸಬೇಕು, ಈ ಥರ ವಾರ್ಡ್ರು ಇದು ಬೇಕು, ನನಗೆ ಗ್ಲಾಸ್ ಡೋರ್ ಬೇಕು ಇದರಲ್ಲಿ. ಸೊ ಇಲ್ಲಿ ನಾನು ಕಂಟೈನರ್ಸ್ ಇಟ್ಕೊಳಕ್ಕೆಲ್ಲ ಯೂಸ್ ಆಗುತ್ತೆ, ಕಟ್ಲರಿ ಥಿಂಗ್ಸ್ ಎಲ್ಲ ಇಟ್ಕೊಳಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೇಳಿದ್ದಕ್ಕೆ ಕ್ಲೈಂಟಿಗೆ ಕೇಳಿದ ಥರ ರಿಕ್ವೈರ್ಮೆಂಟಲ್ಲಿ ನಾವು ಇದನ್ನು ಕೊಟ್ಟಿದ್ದೀವಿ. ಸೊ ಇವಾಗ ನಿಮಗೆ ಒಂದು ಕಾಮನಾಗಿ ಒಂದು ಕ್ವಶನ್ ಇರುತ್ತೆ, ಏನಪ್ಪ ಇವರು ಇಷ್ಟು ಕಡಿಮೆ ರೇಟಿಗೆ ಮನೆ ಕಟ್ತವ್ರೆ, ಯಾವ ಥರ ಕ್ವಾಲಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು. ಜಸ್ಟ್ ಇಲ್ಲಿ ಬನ್ನಿಲ್ಲ, ಒಂದೇ ನಿಮಿಷ ಬನ್ನಿಲ್ಲಿ, ಕ್ಲೈಂಟಿಗೆ ತೋರಿಸಿ ಏನಂತ ಹೇಳ್ಬಿಟ್ಟು. ಆ್ಯಂಕರ್ ರೋಮಾ, ಎಸ್ ಸರ್, ಸ್ವಿಚಸ್ ಆ್ಯಂಕರ್ ರೋಮಾ, ಇದೆಲ್ಲ ಸ್ವಿಚಸ್ ಮೆಕ್ಯಾನಿಸಮ್ ಬರೋದು ಆ್ಯಂಕರ್ ರೋಮಾ ಇರುತ್ತೆ. ಈ ಪ್ಲೇಟ್ ಏನಿದೆ ಇದರಲ್ಲಿ ಯಾವುದೇ ರೀತಿ ಮೆಕ್ಯಾನಿಸಮ್ ಇಲ್ಲ, ಇದು ಬಂದ್ಬಿಟ್ಟು ಹೈಫೈ ಆಗ್ತೀವಿ. ಇದು ಏನಕ್ಕೆ ಹೈಫೈ ಅಂದರೆ ಇದು ಯಾವುದೇ ರೀತಿ ಮೆಕ್ಯಾನಿಸಮ್ ಇಲ್ಲ, ಈ ಕ್ವಾಲಿಟಿ ಹೈ ಎಂಡ್ರಲ್ಲಿ ಬರುತ್ತೆ. ಆ್ಯಂಕರ್ ರೋಮಾ ಸ್ವಿಚಸ್ರಲ್ಲಿ ಮೆಕ್ಯಾನಿಸಮ್ ಇರೋದ್ರಿಂದ ಹೈ ಎಂಡ್ ಆಗಿರುತ್ತೆ. ಬಟ್ ನೀವು ಹೈ ಎಂಡ್ ಆಗಿ ಕ್ವಾಲಿಟಿ ಇದು ಫ್ರೇಮ್ ಬೇಕಾದರೆ ಇದು ಬಂದ್ಬಿಟ್ಟು ಹೈಫೈದ್ ಹಾಕ್ಬೇಕು, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಈ ಥರ ಒಂದೊಂದು ಚಿಕ್ಕ ವಿಷಯದಲ್ಲೂ ಇಂಪಾರ್ಟೆಂಟ್ ಕೊಟ್ಟು ಮನೆ ಕಟ್ತೀವಿ. ಮನೆ ಕಟ್ಟೋದು ಅನ್ನೋದು ಸುಮ್ಮನೆ ಹಂಗೆ ಯಾರೋ ಹೇಳ್ತಾರಲ್ಲ, ನಾನು ಇವ್ರನ್ನ ಹಿಡಿದೆ, ಅಕ್ಕಪಕ್ಕದವ್ರ ಮನೆಯವರು ಹೇಳಿದ್ರು ಇವ್ರ ಹತ್ರ ಕೊಟ್ಟರೆ ಚೆನ್ನಾಗಿರುತ್ತೆ, ಅವ್ರ ಹತ್ರ ಕೊಟ್ಟರೆ ಚೆನ್ನಾಗಿರುತ್ತೆ. ದಯವಿಟ್ಟು ಜೀವನ ಪೂರ್ತಿ ಕಷ್ಟಪಟ್ಟು ದುಡ್ಡನ್ನಿಟ್ಟು ಒಂದು ಮನೆ ಕಟ್ಟುವಾಗ 4 ಜಾಗದಲ್ಲಿ ವಿಚಾರಿಸಿ. ನಾವು ಅದರಲ್ಲಿ ಒಬ್ಬರಾಗಿರಲಿ, ನೋ ಪ್ರಾಬ್ಲಮ್, ರಿಯಾಜಸ್ ಗೋಲ್ಡನ್ ಕೀನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಕೊಟೇಶನ್ ತೊಗೊಳ್ಳಿ. ಕೊಟೇಶನ್ ತೊಗೊಂಡ್ಮೇಲೆ ಇಡೀ ಬೆಂಗಳೂರಲ್ಲಿ ಕೊಟೇಶನ್ ತೊಗೊಳ್ಳಿ. ಎಲ್ಲರ ಹತ್ರ ಬಾಯಿ ಮಾತು ಹೇಳೋರನ್ನ ದಯವಿಟ್ಟು ನಂಬಲೇಬೇಡಿ. ನಾನು ಹೇಳೋದು ಒಂದೇ ಮಾತು, ರಿಟರ್ನ್ರಲ್ಲಿ ಇರಬೇಕು. ಯಾವ ಮೆಟೀರಿಯಲ್ ಬಳಸ್ತೀವಿ, ಎಷ್ಟು ಬಳಸ್ತೀವಿ, ಅದೇ ಥರ ನಮ್ಮ ಹತ್ರ ಬೇರೆ ಪ್ಯಾಕೇಜಸ್ ಇದೆ, ಎಲ್ಲ ತಿಳ್ಕೊಳ್ಳಿ. ಎಂಟೈರ್ ಬ್ಯಾಂಗ್ಳೂರಲ್ಲಿ ಕೊಡ್ತಿರೋ ಪ್ಯಾಕೇಜಸ್ನ ತೊಗೊಳ್ಳಿ, ಫೀಡ್ ಮಾಡಿ ನಿಮ್ಮ ಎಕ್ಸೆಲ್ರಲ್ಲಿ ಒಂದು ವಾರ 10 ದಿನ ಕಷ್ಟಪಡಿ. ಯಾಕಂದರೆ 35 ಲಕ್ಷ 40 ಲಕ್ಷ ಜೀವನ ಪೂರ್ತಿ ಕಷ್ಟಪಟ್ಟು ದುಡಿದಿರ್ತೀರ. 1 ದಿನ 2 ದಿನ ನಿರ್ಧಾರದಲ್ಲಿ ಯಾರೋ ಒಬ್ಬರು ಗೊತ್ತಿಲ್ಲದಾಗಿರೋ ಹತ್ರ ಕೊಟ್ಬಿಟ್ಟು ಅಯ್ಯೋ ಮೋಸ ಮಾಡ್ಬಿಟ್ರು, ಅಯ್ಯೋ ಹಿಂಗಾಗೋಯ್ತು, ಅಯ್ಯೋ ಹಂಗಾಗೋಯ್ತು ಅಂತ ಹೇಳೋದನ್ನ ಬಿಟ್ಬಿಟ್ಟು ಡಿಸಿಷನ್ ತೊಗೊಳಕ್ಕೆ ಮುಂಚೆ ರೈಟ್ ಬಿಲ್ಡರ್ನ ಚೂಸ್ ಮಾಡಿ. ಸೊ ಇವಾಗ ನೀವು ಇದು ನೋಡ್ತಿದ್ದೀರಲ್ಲ, ಇದೊಂದು ರೂಮ್. ಆ್ಯಕ್ಚುಲಿ ಈ ರೂಮ್ನಲ್ಲಿ ಏನಂದರೆ ತುಂಬ ಎಲಿಗೆಂಟ್ ಆಗಿರೋದು ಈ ಕಲರ್ಸ್ ಕಾಂಬಿನೇಷನ್. ಯಾರು ಇವಾಗ ಒಂದು 4 years ಬಿಫೋರ್ ರೆಡ್ ಕಲರು, ಪಿಂಕ್ ಕಲರು ಈ ಥರ ಎಲ್ಲ ಚೂಸ್ ಮಾಡ್ತಿದ್ರು ವಾರ್ಡ್ರೋಬು. ಇದರಲ್ಲಿ ಬಂದಿರೋ ಕಲರ್ ನೋಡಿ, ಒಂಥರ ಡಲ್ ಕಲರು ಬಟ್ ಎಲಿಗೆಂಟಾಗಿ ಕಾಣುತ್ತೆ, ತುಂಬ ಒಂದು ವೈಬ್ರೆಂಟ್ ಆಗಿರುತ್ತೆ, ನಮಗೆ ಪಾಸಿಟಿವ್ ವೈಬ್ ಕೊಡುತ್ತೆ. ಮನೆ ಈ ಥರ ಇದ್ದರೆ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದೇ ಥರ ನಿಮಗೂ ಮನೆ ಕಟ್ಟಬೇಕಾದ್ರೆ ಖಂಡಿತ ರಿಯಾಜಸ್ ಗೋಲ್ಡನ್ ಕೀನ್ ಕಾಂಟ್ಯಾಕ್ಟ್ ಮಾಡಿ. ಸರ್ ಆ್ಯಕ್ಚುಲಿ ನಿಮ್ಮದು ವಿಡಿಯೋಸ್ ನೋಡಿದೆ, ಬಹಳ ಇಷ್ಟ ಆಯಿತು. ನಾನು ಕಾಲ್ ಮಾಡಿದೆ, ನನ್ನ ಹತ್ರ ಇರೋದೇ 35 ಲಕ್ಷ ಸರ್, ನನಗೊಂದು ಮನೆ ಕಟ್ಕೊಡಿ, ನನಗೆ ಯಾವ ಥರ ಪ್ಯಾಕೇಜ್ ಕೊಡ್ತೀರಾ? ಬರೀ 35 ಲಕ್ಷ ರೂಪಾಯಿ ಇದ್ದು 30-40 ಸೈಟ್ ಇದ್ದರೆ ಡೂಪ್ಲೆಕ್ಸ್ ಮನೆ ಕಟ್ಕೊಡ್ತೀವಿ. ನನಗೆ ಯಾವುದೇ ರೀತಿ ಇನ್ಕಮ್ ಇಲ್ಲ, ಜೀವನ ಪೂರ್ತಿ ಕಷ್ಟಪಟ್ಟಿದ್ದಾರೆ ಅಂದರೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ 2 BHK ಮನೆ ನೀವೇ ಕಟ್ಕೊಡ್ತೀನಿ. ಫಸ್ಟ್ ಫ್ಲೋರಲ್ಲಿ 2 BHK ಮತ್ತು 1 BHK ಮನೆ ಕಟ್ಕೊಡ್ತೀನಿ. 35,000 ರೂಪಾಯಿವರೆಗೂ ರಿಟರ್ನ್ಸ್ ಬರೋ ಥರ ಮಾಡ್ಕೊಡ್ತೀನಿ, ಬರೀ 35 ಲಕ್ಷಕ್ಕೆ.